ವಿಕ್ರಮ್ ಗೌಡ ನಕ್ಸಲ್ ಹತ್ಯೆ ಆಗಿತ್ತಲ್ಲ ಸರ್, ವಿಕ್ರಮ್ ಗೌಡ ನಕ್ಸಲ್ ಎನ್ಕೌಂಟರ್ ಅದು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು ಒಂದಷ್ಟು ಜನ. ಯಾರು? ಪ್ರಗತಿಪರ ಸಿ ನೋಡಿಯಪ್ಪ, ದೆರ್ ಇಸ್ ಎ ಸ್ಟ್ಯಾಂಡಿಂಗ್ ಆರ್ಡರ್. ಅವರು ಸರೆಂಡರ್ ಆದರೆ ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಸರೆಂಡರ್ ಆಗಲಿಲ್ಲ. ಕೇರಳ ಸರ್ಕಾರ ಅವ್ರಿಗೆ 25 ಲಕ್ಷ ರಿವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಸರ್ಕಾರ 5 ಲಕ್ಷ ರಿವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು. ಗೊತ್ತಾಯ್ತಾ? ಅವರು ಸುಮಾರು ಕೇಸ್ಗಳಲ್ಲಿ ಇದ್ದರು ಅವರು. ಸೊ ಹಂಗಾಗಿ ಅವರು ಎನ್ಕೌಂಟ್ರ್ ಮಾಡಿದ್ದಾರೆ ಅಷ್ಟೇ. ಸಿ ನೀವು ಅಪ್ರಿಷಿಯೇಟ್ ಮಾಡಬೇಕಲ್ವಾ? ನಕ್ಸಲೈಟ್ಸ್ ಈಗ ನಕ್ಸಲಿಸಮ್ ಇರಬೇಕೋ ಹೋಗ್ಬೇಕೋ? ಇಟ್ಸ್ ಎ ಸ್ಟ್ಯಾಂಡಿಂಗ್ ಆರ್ಡರ್. ಅವರು ಸರೆಂಡರ್ ಆದರೆ ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಸರೆಂಡರ್ ಆಗಲಿಲ್ಲ. ಕೇರಳ ಸರ್ಕಾರ ಅವ್ರಿಗೆ 25 ಲಕ್ಷ ರಿವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮ ಸರ್ಕಾರ 5 ಲಕ್ಷ ರಿವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು. ಗೊತ್ತಾಯ್ತಾ? ಅವರು ಸುಮಾರು ಕೇಸ್ಗಳಲ್ಲಿ ಇದ್ದರು ಅವರು. ಸೊ ಹಂಗಾಗಿ ಅವರು ಎನ್ಕೌಂಟ್ರ್ ಮಾಡಿದ್ದಾರೆ ಅಷ್ಟೇ. ಸಿ ನೀವು ಅಪ್ರಿಷಿಯೇಟ್ ಮಾಡಬೇಕಲ್ವಾ? ನಕ್ಸಲೈಟ್ಸ್ ಈಗ ನಕ್ಸಲಿಸಮ್ ಇರಬೇಕೋ ಹೋಗ್ಬೇಕೋ? ಮತ್ತೆ ನೀವು ಹೇಳಿ. ಸಂಪುಟ ರಚನೆ ಆ ಥರ ಏನೋ ಇದೆಯಾ ಸರ್?